ಇದು ಯಾವುದಪ್ಪ ಅಂದರೆ ನಾನೇ ಇದು 100 ರೂಪಾಯಿ ಸ್ಯಾರಿ ಇದು ಆ್ಯಕ್ಚುಲಿ. ನಾನೊಂದು ನನ್ನ ಮಗಳಿಗೊಂದು ಹೊಲ್ಕೊಂಡಿದ್ದೀನಿ ಡ್ರೆಸ್ ಇದು. ಇದು ಒಂಥರ ಸ್ಲೀವ್ಸ್ ಇವಾಗ ನಾನು ಹಾಕ್ಕೊಂಡಿದ್ದೀನಲ್ಲ ಸೇಮ್ ಇದೇ ಥರ ಸ್ಲೀವ್ಸ್ ಎಲ್ಲ ಇಟ್ಟು ಹೊಲ್ಕೊಂಡಿರುವಂಥದ್ದು ಚೆನ್ನಾಗಿದೆ ನೋಡಿ. ಇದು ಸೇಮ್ ಡ್ರೆಸ್ ಇದೆ, ನೋಡೋಣ ನಾನು ನಾಳೆ ಯಾವಾಗಲಾದ್ರು ವೇರ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ಒಂದೇನಪ್ಪ ಅಂದರೆ ಇದರಲ್ಲಿ ಇಲ್ಲೇ ಈ ಥರ ಬರುತ್ತೆ, ಡಬಲ್ ಫ್ರಿಲ್ ಬರುತ್ತೆ. ಇದು ಹಾಕ್ಕೊಂಡ್ರೇ ನಿಮ್ಗೆ ಗೊತ್ತಾಗುತ್ತೆ, ಹಂಗೆ ತೋರಿಸಿದ್ರೆ ಗೊತ್ತಾಗಲ್ಲ ನೋಡಿ. ಈ ಥರ ಬರುತ್ತೆ, ಇಲ್ಲಿ ಫ್ರಿಲ್ ಬರುತ್ತೆ, ಇಲ್ಲಿ ಹಿಂಗೆ ಬರುತ್ತೆ, ಸ್ವಲ್ಪ ಹಿಂಗೆ ಮೇಲೆ ಎತ್ಕೊಂಡಂಗೆ ಬರುತ್ತೆ. ಅಂದರೆ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಗಿನೇ ಹೊಲ್ಕೊಂಡೆ. ನಾನು ಒಂದು ಹೊಲ್ಕೊಂಡಿದ್ದೀನಿ, ಇದು ನನ್ನ ಮಗಳದು. ಅಂದರೆ ಕಲರ್ ಇದೇನೆ, ಅಂದರೆ ಸ್ಯಾರಿಲಿ ಹೊಲ್ದಿರೋದು. ಈ ಥರ ಫ್ಯಾನ್ಸಿದು ನಿಮ್ಗೆ ಯಾರಿಗಾದ್ರೂ ಇಷ್ಟ ಅಂದರೆ ನೋಡೋಣ, ಬೇಕು ಅಂದರೆ ಹೇಳಿ ಕಟಿಂಗ್ ಸ್ಟಿಚಿಂಗ್ ತೋರಿಸಿ. ಇದಂತೂ ತುಂಬ ಚೆನ್ನಾಗಿ ಬಂದಿತ್ತು ಡ್ರೆಸ್ಸು. ನೋಡೋಣ, ನಾನು ನಾಳೆ ಹಾಕೋತೀನಿ ಈ ಡ್ರೆಸ್ನ, ನಾಳೆ ವೇರ್ ಮಾಡಿ ತೋರಿಸ್ತೀನಿ. ಅದು ಎಲ್ಲಿ ಇಟ್ಬಿಟ್ಟಿದ್ದೀನಿ ನಾನು ನೆನಪೇಲಿ. ಈ ಥರದ್ದು ಇವಾಗ ಕಮ್ಮಿ ಹಾಕೊಳ್ಳೋದು. ಅಂದರೆ ಈ ಥರ ಡಿಸೈನರ್ದೆಲ್ಲ ಒಂದ್ಸಲ ಹಾಕೋತೀನಿ, ಜಾಸ್ತಿ ಹಾಕ್ಕೊಳ್ಳಲ್ಲ. ಈ ಥರದ್ದು ಜಾಸ್ತಿ ಲಾಂಗ್ ಫ್ರಾಕ್ಗಳು ಜಾಸ್ತಿ ಯೂಸ್ ಮಾಡ್ತೀನಿ. ಇದನ್ನು ನೋಡೋಣ, ನಾಳೆ ನಿಮಗೆ ತೋರ್ಸೋಕ್ಕಾದ್ರೂ ವೇರ್ ಮಾಡ್ತೀನಿ, ಹೇಗೆ ಬಂದಿದೆ ಡಿಸೈನು ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಕಮೆಂಟ್ ಮಾಡಿ. ಪಾಪ ಮೊನ್ನೆ ಕಮೆಂಟ್ ಮಾಡಿರೋದೇ ಇನ್ನೂ ಹೊಲ್ದೆ ತೋರಿಸಿಲ್ಲ. ಬೇಕು ಅಂದರೆ ಯಾರಿಗಾದ್ರೂ ಬೇಕು ಅಂದರೆ ಕಮೆಂಟ್ ಮಾಡಿದ್ರೆ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಓಕೆನಾ? ನಂಗೆ ಫ್ರೀ ಆದಾಗ ನಿಮಗೆ ವೀಡಿಯೋ ಅದು ನನ್ನ ತಂಗಿ ಮಗಳಿಗೆ ಹೊಲಿಬೇಕು ಅಂದ್ಕೊಂಡಿದ್ದೀನಿ. ನೀವೇನು ಹೇಳಿದ್ರೆ ಅದೇ ಒಂದು ಯಾವ್ದಾದ್ರು ಬೇರೆ ಸೀರೆ ತೊಗೊಂಡು ಈ ಥರದ್ದು ಹೊಲ್ಕೊಡ್ತೀನಿ. ಓಕೆನಾ? ಹಿಂದೇನು ಈ ಥರ ಒಂಥರ ಚೆನ್ನಾಗಿ ಬಂದಿದೆ. ಅಂದರೆ ಇದು ಹಾಕ್ಕೊಂಡು ತೋರಿಸಿದ್ರೇ ಒಂಥರ ಲುಕ್ ಚೆನ್ನಾಗಿರುತ್ತೆ. ಈ ಥರ ಅದು ನಿಮ್ಮ ಮಕ್ಳಿಗೆ ಹೊಲ್ಕೊಡಿ, ತುಂಬ ಚೆನ್ನಾಗಿ ಕಾಣುತ್ತೆ. ಓಕೆನಾ? ಈ ಥರ ಮಕ್ಳಿಗೆ ಹೊಲಿದ್ರೆ ಇದು ಜೀನ್ಸ್ ಮೇಲೆ, ಮಾಮೂಲಿ ಲೆಗ್ಗಿನ್ಸ್ ಮೇಲೆ, ಎಲ್ಲದ್ರ ಮೇಲೂ ಹಾಕೋ, ಪ್ಲಾಜೋ ಎಲ್ಲ ಹಾಕೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದುಬಿಟ್ಟು ಒಂದಷ್ಟು ಲೇಜಿ ಆಗಿರ್ತಾರಲ್ಲ ಅಂತ ಕಸ್ಟಮರ್ಸ್ ಬಗ್ಗೆ ಹೇಳ್ತೀನಿ ಬನ್ನಿ. ಅಂದರೆ ಹೆಂಗಪ್ಪ ಅಂದರೆ ಇವರು ಬ್ಲೌಸ್ ಕೊಟ್ಟ ಮೇಲೆ ಇವಾಗ ಒಂದು ಹಬ್ಬಗಳಲ್ಲಾದರೆ ಇಸ್ಕೊತಾರೆ, ಆ ಟೈಮಲ್ಲಿ ಮಾತ್ರ. ಇನ್ನು ಬೇರೆ ಟೈಮ್ಗಳಲ್ಲಿ ಅಂದರೆ ಜಪ್ಪಾಯ ಅಂದರೆ ಬ್ಲೌಸ್ ಇಸ್ಕೊಳ್ಳಲ್ಲ. ಇವಾಗ ಯಾವುದೋ ಒಂದು ಹಬ್ಬ ಬರುತ್ತೆ ಅಂದ್ಕೊಳ್ಳಿ, ಆ ಹಬ್ಬಕ್ಕೆ ಹೇಳಿರ್ತಾರೆ, ಅಕಸ್ಮಾತ್ ಅದು ಹೊಲ್ದಿಲ್ಲ, ಏನೋ ಹೊಲ್ಕೊಟ್ರೆ ನಮ್ಗೆ ದುಡ್ಡು, ಅದು ಒಂದೊಂದು ಸಲ ಏನು ಮಾಡ್ತಾರೆ, ಅರ್ಧ ಅಮೌಂಟ್ ಕೊಡೋದು, ಇಲ್ಲ ದುಡ್ಡಿಲ್ಲ, ಇಲ್ಲ ನಾಳೆ ಇಸ್ಕೊತೀನಿ, ನೆಕ್ಸ್ಟ್ ತಿಂಗ್ಳು ಇಸ್ಕೊತೀನಿ, ಈ ಥರ ಹೇಳ್ತಾರೆ. ನಾವು ಕಷ್ಟ ಪಡ್ಕೊಂಡು ನೈಟ್ ಎಲ್ಲ ಹೊಲಿಯೋದು, ಅವ್ರು ಇಸ್ಕೊಂಡು ಹೋಗೋದೇ ಇಲ್ಲ. ಈ ಥರ ಕಸ್ಟಮರ್ಸು ತುಂಬ ಇದ್ದಾರೆ. ನನಗಂತೂ ತುಂಬ ಬೇಜಾರಾಗುತ್ತೆ. ಯಾಕಂದರೆ ನಿದ್ದೆಗೆಟ್ಕೊಂಡು ಅವ್ರು ಕೇಳಿದ್ರು ಅಂತ ಒಬ್ಬರಂತೂ ಈ ಬ್ಲೌಸ್ ಅವರೇನೆ ಏನು ಮಾಡಿದ್ರಪ್ಪ ಅಂದರೆ ಓಂ ಶಕ್ತಿಗೆ ಹೋಗ್ಬೇಕು ಅಂದ್ಬಿಟ್ಟು 3 ಬ್ಲೌಸು ಒಟ್ಟಿಗೆ ಒಂದೇ ನೈಟಲ್ಲಿ ಹೊಲ್ಕೊಡಿ ಅಂತ ಹೇಳಿದ್ರೆ, ಮೊದಲನೇ ತಪ್ಪು ನಾನೇನು ಮಾಡಿದೆ ಅಂದರೆ ಅಲ್ಲಿ ಕಸ್ಟಮರ್ ಹತ್ರ ದುಡ್ಡು ಇಸ್ಕೋಬೇಕಾಗಿತ್ತು. ಅಮೌಂಟ್ ಇಸ್ಕೊಂಡ್ಬಿಟ್ರೆ ಅವ್ರು ಇಸ್ಕೊಂಡು ಹೋಗ್ಲಿ ಬಿಡಲಿ, ನಮ್ಗೆ ಅಮೌಂಟ್ ಬಂದಿರುತ್ತೆ, ಬ್ಲೌಸ್ನ ತಕ್ಕ ಸೈಡ್ಗೆ ಹಾಕ್ಬೋದು. ನಾನು ತಪ್ಪು ಮಾಡಿದ್ದೆ ಅಲ್ಲಿ. ಇವಾಗ ಅಲ್ಲಿಂದನೂ ಕಲ್ತಿದ್ದೀನಿ ಬುದ್ಧಿನ. ಈಗ ದುಡ್ಡು ಕೊಡ್ದೇ ಹೊಲಿಯಲ್ಲ ನಾನು ಅವ್ರಿಗೆ. ಓಕೆನಾ? ಹಂಗಾಗಿ ಅವರು ಅಮೌಂಟ್ ಕೊಟ್ರೇ ಹೊಲಿಯೋದು. 3 ಬ್ಲೌಸ್ ಹೊಲಿದಿದ್ದೆ ನೈಟಲ್ಲಿ. ಬೆಳಗ್ಗೆನೇ ಬೇಕಾಂಟಿ ಅಂತ ಹೇಳಿದ್ರಾ, ರೆಡಿ ಮಾಡಿದ್ದೆ. ಬಂದ್ಬಿಟ್ಟು ಏನಂತಾರೆ, ನನ್ನ ಹತ್ರ ಅಮೌಂಟ್ ಇಲ್ಲ, ನನಗೆ 1 ಬ್ಲೌಸ್ ಸಾಕು, 3 ಬ್ಲೌಸ್ ಬೇಡ ಅಂತ ಹೇಳ್ತಾರೆ. ಹೆಂಗಾಗಿರುತ್ತೆ ಹೇಳಿ? ನೈಟೆಲ್ಲ ನಿದ್ದೆಗೆಟ್ಕೊಂಡು ಲೈನಿಂಗ್ ತಂದು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ರೆಡಿ ಮಾಡಿರ್ತೀವಿ. ಇವ್ರು ಈಸ್ಕೊಂಡು ಹೋಗಿಲ್ಲ ಅಂದಾಗ ಇನ್ನು ಅದು ಇವಾಗ ಓಂ ಶಕ್ತಿಗೆ ಬಿಟ್ಟರೆ ನೆಕ್ಸ್ಟ್ ಓಂ ಶಕ್ತಿಗೆ ಅವ್ರು ಈಸ್ಕೊಳ್ಳೋದು. ಓಕೆನಾ? ಅಂಥದಕ್ಕೆ ಏನು ಕೋರಿಸ್ಬೇಕು ಅಲ್ವಾ? ಈ ಥರದವ್ರ ಹತ್ರ ನಾನು ಈ ಮಿಸ್ಟೇಕ್ ಮಾಡಿದ್ದೆ, ನೀವು ಮಾಡೋಕ್ಕೆ ಹೋಗ್ಬೇಡಿ. ಈಗ ಮಾಡಲ್ಲ, ನಾನು ಅವಾಗ ಮಾಡಿದ್ದೆ. ಅದೇ ಅಮೌಂಟ್ ಇಸ್ಕೊಳ್ದೇನೆ ತಪ್ಪು ಮಾಡಿದ್ದು. ಈಗ ಇದು ತುಂಬ 1 ವರ್ಷದ ಮೇಲೆ ಆಯಿತು. ಅದಕ್ಕೆ ಮುಂಚೆ ಹಂಗಾಗಿದ್ದು. ಆಮೇಲೆ ಈಸ್ಕೊತಾ ಇರಲಿಲ್ಲ ನಾನು. ಇವಾಗ ಅಮೌಂಟ್ ಕೈ ಕೊಟ್ರೇ ನಾನು ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡೋದು, ಇಲ್ಲ ಹೊಲಿಯೋಕ್ಕೆ ಹೋಗಲ್ಲ. ಹಂಗಾಗಿ ಲೆಕ್ಕ ಹಾಕೊಂಡು ಮನೆ ಹೇಳಿದೆ, 2 ಬ್ಲೌಸ್ ಇದೆ, ಇಷ್ಟು ಅಮೌಂಟ್ ಆಗಿದೆ. ಆಮೇಲೆ 200 ರೂಪಾಯಿ ಕೊಟ್ಟಿದ್ರು ಅವರು. 200 ರೂಪಾಯಿ ಲೆಸ್ ಮಾಡಿ ನನ್ನ ಮಗನ ಕೈಲೇ ಹೊಲಿಸ್ದೆ. ಏನಕ್ಕಪ್ಪ ಅಂದರೆ ಅವನು ಅಂದರೆ ಹೊಲಿತಾನೆ, ಅದೇ ಹತ್ರ ಕೂತ್ಕೊಂಡು ಹೇಳ್ಕೊಟ್ರೆ ಇನ್ನೂ ಚೆನ್ನಾಗಿ ಹೊಲಿತಾನೆ. ಕಟ್ಟಿಂಗ್ ಕೊಟ್ಬಿಟ್ಟಿದೆ, ಅವನೇ ಹೊಲ್ದಿಕ್ಕಿದ್ದಾನೆ ನೋಡಿ. ಚೆನ್ನಾಗೇ ಹೊಲ್ದಿದ್ದಾನೆ, ಏನಿಲ್ಲ, ನೀಟಾಗಿ ಹೊಲ್ದಿದ್ದಾನೆ. ಅದು ಸೈಡ್ ಫಿಟ್ಟಿಂಗ್ ಮಾಡಿರಲಿಲ್ಲ ಅವನು, ನಾನು ಮಾಡಿದೆ. ಸೈಡ್ ಫಿಟ್ಟಿಂಗ್ ಎಲ್ಲ ನಾನು ಮಾಡಿದ್ದೀನಿ, ಮಿಕ್ಕಿದ್ದೆಲ್ಲ ಅವನೇ ಹೊಲ್ದಿದ್ದ. ಇದು ಸ್ವಲ್ಪ ಬಿಚ್ಚಿಬಿಟ್ಟು ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ನೀಟಾಗಿ ಬಂದಿರಲಿಲ್ಲ, ಇದು ಸ್ವಲ್ಪ ನೀಟಾಗಿ ಆಮೇಲೆ ಅದರಲ್ಲೇ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅಷ್ಟೇ. ಈ ಥರ ರೆಡಿ ಮಾಡಿದ್ದೀನಿ. ಈ ಥರದ್ದು ಇವರೇ ಅಂತಲ್ಲ, ಇನ್ನೂ ಒಬ್ಬರದ್ದಿದೆ ತೋರಿಸ್ತೀನಿ. ಆಲ್ರೆಡಿ ಓದ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಮಿಷಿನ್ ತೊಗೊಂಡೋಗಿ ವರ್ಕ್ ಮಾಡಿಸಿದ್ದು, ಇನ್ನೂ ಇಸ್ಕೊಂಡೋಗಿಲ್ಲ ಅಂತ. ಓಕೆನಾ? ಈಗ ಇದು ಇವತ್ತು ಬಂದು ಒಂದು 400 ರೂಪಾಯಿ ಕೊಟ್ಟಿದ್ದಾರೆ. ಇನ್ನು ಮಿಕ್ಕಿದ್ದು ನಾನೇನು ಮಾಡ್ತೀನಿ, ಇವಾಗ ಇದೊಂದೇ ಹೊಲಿದ್ರೂ ಹೊಲ್ದಿಲ್ಲ ಅಂತ ಹೇಳ್ತೀನಿ ನೋಡಿ. ಇದೊಂದಿದೆ. ಇವಾಗ ನಾಳೆಗೆ ಇದೊಂದೇ ಬ್ಲೌಸ್ ಕೊಡೋದು ಅವ್ರಿಗೆ ನಾನು. ಈ ಬ್ಲೌಸ್ ಕೊಡೋಲ್ಲ. ಈ ಬ್ಲೌಸ್ ಸ್ಟಿಚ್ ಮಾಡಿದ್ರು ಅವ್ರ ಅಮೌಂಟ್ ಇನ್ನು ಉಳಿದಿದ್ದ ಅಮೌಂಟ್ ಕೊಟ್ಟ ಮೇಲೆ ಕೊಡ್ತೀನಿ, ಇಲ್ಲ ಉಕ್ಸಾಕಲ್ಲ, ಹಂಗೆ ಇಟ್ಟಿರ್ತೀನಿ. ಅವ್ರ ದುಡ್ಡು ಕೈ ಕೊಟ್ಟ ಮೇಲೆ ಬ್ಲೌಸ್ ಕೊಡೋದು. ಇವಾಗ ಅದಕ್ಕೆ ಇವತ್ತು ದುಡ್ಡು ಕೊಡು, ನಾಳೆನೇ ಕೊಡ್ತೀನಿ ಅಂತಂದೆ. ಹೆಂಗೆ ರೆಡಿ ಇತ್ತು, ಇವಾಗ ರೆಡಿ ಮಾಡಿದ್ದೀನಿ.
ಇದು ಕುಕ್ಸ್ ಹಾಕ್ಬಿಟ್ಟು ಇಟ್ಬಿಟ್ಟು ನಾಳೆಗೆ ಅವ್ರಿಗೆ ಕೊಡ್ತೀನಿ. ಇನ್ನೊಂದು ಬ್ಲೌಸ್ ಬೇಕಂದ್ರೆ ದುಡ್ಡು ತಂದು ಕೊಡಿ, ನೆಕ್ಸ್ಟು ಕೊಡ್ತೀನಿ ಅಂತ ಹೇಳ್ತೀನಿ. ಇವಾಗ ಒಂದು ಸ್ವಲ್ಪ ಹಂಗೆ ಅವಾಗ ನಾನು ಅಯ್ಯೋ ಅಯ್ಯೋ ಅಂದ್ಬಿಟ್ಟು ಕೊಟ್ಬಿಡ್ತಿದ್ದೆ. ಹೋಗ್ಲಿ ತೊಗೊಂಡೋಗಪ್ಪ, ಇವಾಗ ಆಂಟಿ ಇವಾಗ ಇಲ್ಲ ಅರ್ಧ ಕೊಡ್ತೀನಿ, ಸ್ವಲ್ಪ ಕೊಡ್ತೀನಿ, ಇಲ್ಲ ದುಡ್ಡಿಲ್ಲ ಆಮೇಲೆ ಕೊಡ್ತೀನಿ ಅಂದರೆ ಸಾಕು ಕೊಟ್ಬಿಡ್ತಿದ್ದೆ ನಾನು. ಆಮೇಲೆ ಅವರು ಬರೋದೇ ಇಲ್ಲ. ಬ್ಲೌಸ್ ತಗೊಂಡು ಹೋದ್ಮೇಲೆ ಅಂಗಡಿ ಎಲ್ಲಿದೆ ಅಂತ ತಿರುಗು ನೋಡಲ್ಲ. ಕೆಲವ್ರಂತೂ ಈಗ ಹೊಲ್ಸ್ಕೊಳಕ್ಕೆ ಬರಲ್ಲ, ಯಾಕಂದ್ರೆ ಹಳೆ ದುಡ್ಡು ಕೊಡ್ಬೇಕಲ್ಲ, ಬಿಟ್ಟೇ ಬಿಟ್ರು. ಕೊನೆಗೂ ನಾನು ನೋಡಿ ಇವಾಗ ಎಲ್ಲಾದ್ರೂ ಸಿಗ್ತಾರ ಕೇಳಬೇಕು, ನಮಗೆ ಮರ್ಯಾದೆನೇ ಹೋಗುತ್ತೆ. ಯಾಕಂದ್ರೆ ಎಲ್ಲೋ ಏನೋ ಸಾಲ ಕೊಟ್ಟಿದ್ದಾರೇನೋ ಅನ್ನೋಗೆ ಕೇಳಬೇಕು. ಎಲ್ಲಮ್ಮ ಬ್ಲೌಸ್ ದುಡ್ಡು ಅಂದರೆ ಕೊಡ್ತೀನಿ ಆಂಟಿ. ಈ ಕೊರೋನಾ ಟೈಮಲ್ಲಿ ತುಂಬ ಲಾಸ್ ಆಗೋಯ್ತು. ಈ ಕೊರೋನಾ ಟೈಮಲ್ಲಿ ಅಯ್ಯೋ ನಂಗೆ ಕೆಲಸ ಇದ್ರೂ ದುಡ್ಡು ಕೊಡಬೇಕಾಗುತ್ತೆ, ಕೆಲಸ ಇಲ್ಲ ಅಂದ್ಕೊಂಡೆ ನನಗೆ ಮೋಸ ಮಾಡಿದ್ರು. ತುಂಬ ಜನ ಈ ಥರದ ಜನಗಳು ಇರ್ತಾರೆ ನೋಡಿ. ಅದು ಟೈಲರಿಂಗಲ್ಲಿ ನನ್ನ ಎಕ್ಸ್ಪೀರಿಯೆನ್ಸು. ನಾನು ಮಾಡ್ದಂಗೆ ತಪ್ಪು ಮಾಡ್ಕೊಳಕ್ಕೆ ಹೋಗ್ಬಿಡಿ. ನೀವು ಅಮೌಂಟ್ ಕೊಟ್ಟ ಮೇಲೆ ಬ್ಲೌಸ್ಗಳು ಕೊಡಿ, ಯಾರೇ ಆಗಲಿ. ಈಗ ನೀವು ಎಷ್ಟೇ ರೆಗ್ಯುಲರಾಗಿ ನಾನೇನು ಮಾಡ್ತೀನಿ ಅಂದರೆ, ಈಗ ಒಂದು ಬ್ಲೌಸ್ ಇಟ್ಕೋತೀನಿ, ಇಲ್ಲ ಅಳತೆ ಬ್ಲೌಸ್ ಇಟ್ಕೊಳ್ಳೇಬೇಕು. ಯಾಕೆಂದ್ರೆ ಅವರು ಮತ್ತೆ ರಿಟರ್ನ್ ಬರಲ್ಲ. ತಗೊಂಡೋದ್ಮೇಲೆ ತಿರ್ಗಾ ನಾವು ಅವ್ರ ನಂಬರ್ ಇಸ್ಕೊಂಡು ತಿರ್ಗಾ ಫೋನ್ ಮಾಡಿ ಹಿಂಸೆ ಇಕ್ಬೇಕು. ಅವ್ರಿಗೆ ಕೊಡಬೇಕು ಅಂತ ಜ್ಞಾನನೇ ಇರಲ್ಲ. ಅವ್ರ ಬಟ್ಟೆಗಳವ್ರು ಇದ್ದರೆ ಅವಾಗ ಜ್ಞಾಪನ ಬರುತ್ತೆ ಅವ್ರಿಗೆ, ಅಯ್ಯೋ ನನ್ನ ಬಟ್ಟೆ ಕೊಟ್ಟಿದ್ದೆ ಅಟ್ಲೀಸ್ಟ್ ಇಸ್ಕೋಬೇಕು ಅಂತ. ಆ ಥರ ಮಾಡ್ಕೋಬೇಕಾಗುತ್ತೆ. ಈ ಥರದ ಕಸ್ಟಮರ್ ಇರ್ತಾರೆ. ಒಂದೊಂದ್ಸಲ ಈ ಬಿಸ್ನೆಸ್ಸಲ್ಲಿ ಎಷ್ಟು ಪ್ರಾಫಿಟ್ ಇದೆ ಅಂತ ಹೇಳ್ತಾರೋ ಅಷ್ಟೇ ಲಾಸು ಆಗ್ಬಿಡುತ್ತೆ ಒಂದೊಂದ್ಸಲ, ಹೇಳೋಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಅಂದರೆ ಇವಾಗ ನಾವು ಹೇಗಿರ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಇವಾಗ ಹೊಲ್ಸ್ಕೋತಾರ, ಅಲ್ಲೇ ಅವ್ರಿಗೆಲ್ಲ ಫಿಟ್ಟಿಂಗು ಎಲ್ಲ ನೋಡಿ ಸರಿ ಮಾಡಿ ಕಳಿಸ್ತಿರ್ಬೇಕು ಅಮೌಂಟ್ ಇಸ್ಕೊಂಡು, ಅಷ್ಟೇ. ಇವಾಗ ಇಲ್ಲ ಮನೇಲಿ ನೋಡ್ಕೊಂಬನ್ನಿ, ದುಡ್ಡು ಆಮೇಲೆ ಕೊಡಿ ಇಮೇಲೆ ಕೊಡಿ ಅವೆಲ್ಲ ಇಟ್ಕೊಳಕ್ಕೆ ಹೋಗ್ಲೇಬಾರ್ದು. ದುಡ್ಡು ಕೊಡ್ತಾರಾ ಕೊಟ್ಟು ಕಳಿಸ್ಬೇಕು. ಅಂದರೆ ಚೆನ್ನಾಗಿ ರೆಗ್ಯುಲರಾಗಿ ಇವಾಗ ಅಮೌಂಟ್ 2 ದಿನ ಲೇಟ್ ಆದರೂ ಕೊಡ್ತಾರೆ ಅನ್ನೋರಿದ್ರೆ ಬಿಡಿ. ನನ್ನ ಹತ್ರ ಆ ಥರ ಕಸ್ಟಮರ್ ಇದ್ದಾರೆ ಪಾಪ, ನನ್ನ ರೆಗ್ಯುಲರ್ ಕಸ್ಟಮರ್ಸ್ ಅವರು. ಇವಾಗ ಒಂದು ಬ್ಲೌಸ್ ಹೊಲ್ಸ್ಕೊಂಡ್ರೆ ನೆಕ್ಸ್ಟು ಅದನ್ನು ಕೊಟ್ಬಿಟ್ಟು ಇನ್ನೊಂದು ಬ್ಲೌಸ್ ಹೊಲ್ಸ್ಕೊತಾರೆ, ಆ ಥರದವರು ಇದ್ದಾರೆ. ಓಕೆನಾ? ಹಂಗಿರ್ತಾರೆ. ಹಂಗಾಗಿ ನೀವು ಆ ಥರ ಇದು ಮಾಡ್ಕೊಳ್ಳಿ. ಓಕೆನಾ? ನೀವು ಆ ಥರ ಸುಮ್ಮನೆ ಯಾರ್ಯಾರು ಸಿಕ್ತವ್ರಿಗೆಲ್ಲ ಕೊಟ್ಬಿಟ್ಟು ಈ ಥರ ಯಾಮಾರಕ್ಕೆ ಹೋಗಬೇಡಿ. ನನಗಂತೂ ತುಂಬ ಒಂಥರ ನಾಚಿಕೆನೇ ಆಗುತ್ತೆ. ಈ ಥರ ಕಸ್ಟಮರ್ಸ್ನೆಲ್ಲ ನಾನು ನಂಬಿ ಎಷ್ಟು ಬಟ್ಟೆಗಳು ಕೊಟ್ಟಿದ್ದೀನೋ ಅದು ಎಷ್ಟಿದಾಗಿದೆ. ಆಮೇಲೆ ಎಷ್ಟೋ ಜನ ಈಸ್ಕೊಂಡೇ ಹೋಗಿಲ್ಲ. ನೀವು ನಂಬ್ತೀರಾ ಬಿಡ್ತೀರಾ, ಬೇಕಾದ್ರೆ ನಾಳೆ ಆಗ್ಲಾದ್ರೂ ತೋರಿಸ್ತೀನಿ. ಒಂದು ಅಳತೆ ಬ್ಲೌಸ್ಗಳು ಅಂತಿದೆ, ಒಂಥರ 2 ಚೀಲ ಹಾಕಿದ್ದೀನಿ ಕಸದವ್ರಿಗೆ. ನಾನು ನೋಡಿ ಸಾಕಾಗಿ ಅಂದರೆ ಇವಾಗ ಕೊಡ್ತಾರ, ಅಳತೆ ಬ್ಲೌಸ್ ಈಸ್ಕೊಂಡೇ ಹೋಗಲ್ಲ. ಅದು ಅಲ್ಲೇ ಬಿದ್ದು ಕೊಳ್ತು ಇದಾಗುತ್ತೆ. ನಾನು ಚೀಲಕ್ಕೆ ತುಂಬಿ ಇಕ್ಕಿದ್ದು, ಇನ್ನೂ 2 ಚೀಲ ಇದೆ. ಇದು ಯಾವಾಗ ತೆಗಿಯೋದು ಅಂದರೆ ನಾನು 5 ಪೂಜೆ ಟೈಮಲ್ಲಿ ತೆಗಿತೀನಿ, ಈಗಂತೂ ತೆಗಿಯಲ್ಲ. ಹಂಗಾಗಿ ತೆಗ್ದಾಗ ತೋರಿಸ್ತೀನಿ. ಆಲ್ರೆಡಿ 2 ಚೀಲ ಕೊಟ್ಟಿರೋದು ಕಸದವ್ರಿಗೆ ಹಾಕ್ಬಿಟ್ಟೆ. ಹಂಗಾಗಿ ಅಷ್ಟು ಬಟ್ಟೆಗಳು ಅವ್ರಿಗೆ ಜ್ಞಾನನೇ ಇರಲ್ಲ ಈಸ್ಕೊಂಡು ಹೋಗ್ಬೇಕು ಅಂತ. ಆ ಥರದ ಕಸ್ಟಮರ್ಗಳಂತೂ ಅನುಭವಿಸ್ಬಿಟ್ಟಿದ್ದೀನಿ ನಾನಂತೂ. ನೀವು ಆ ಥರ ಕಸ್ಟಮರ್ಸ್ನ ಇಟ್ಕೋಬೇಡಿ. ಕರೆಕ್ಟಾಗಿ ದುಡ್ಡು ಕೊಡ್ತಾರಾ ಕಂಟಿನ್ಯೂ ಮಾಡಿ, ಇಲ್ಲಾಂದರೆ ಅವ್ರನ್ನ ಹತ್ರಕ್ಕೂ ಸೇರಿಸ್ಬೇಡಿ. ಫಸ್ಟು ದುಡ್ಡು ಇಸ್ಕೊಳ್ಳಿ ಸ್ಟಿಚಿಂಗ್ ಮುಂಚೆನೇ, ಆಮೇಲೆ ಕೊಡಿ. ಓಕೆನಾ? ಈ ಥರದ್ದೆಲ್ಲ ನಾನು ಊರಲ್ಲೂ ಅನುಭವಿಸಿದೆ, ಇಲ್ಲೂ ಅದೇ ಗೋಳಾಗೋಯ್ತು ನನಗೆ. ತುಂಬ ಕಸ್ಟಮರ್ಸು ಇದೇ ಥರದವ್ರು. ಇವಾಗ ಅಂದರೆ ಈಗ ಆ ಥರದವ್ರು ಇಟ್ಕೊಂಡಿಲ್ಲ ನಾನು. ಈಗ ಏನಿದ್ರು ದುಡ್ಡು ಕೊಟ್ಬಿಟ್ಟು ಅಲ್ಲೇ ಹೊಲ್ಸ್ಕೊಳ್ಳೋರು ಮಾತ್ರ ಬರ್ತಾರೆ. ಈ ಸಾಲ ಕೇಳೋರು ಇವಾಗ ಬರಲ್ಲ. ಅವಾಗ ಕೊಟ್ಬಿಡ್ತಿದ್ದೆ, ಅಯ್ಯೋ ಹೋಗ್ಲಿ ಬಿಡಮ್ಮ ಅಲ್ಲಿ ಕೊಡೋಗು ಅಂತಿದ್ದೆ. ಅವಾಗ ಕೊಡ್ತಿರಲಿಲ್ಲ, ಅವಾಗ ಬೇಡ್ಕೋಬೇಕು, ಸಿಗ್ತಾವೆಲ್ಲ ಕೇಳಬೇಕು ಇವ್ರನ್ನ. ಇದೊಂದು ಬ್ಲೌಸ ಇವಾಗ ಇದು ರೆಡಿ ಮಾಡಬೇಕು. ಇದಂತೂ ನಾನು ಮಿಷಿನ್ ತಗೊಂಡೋಗಿ ಹೊಲ್ಕೊಟ್ಟಿರೋ ಬ್ಲೌಸು ಇನ್ನೂ ಇಸ್ಕೊಂಡು ಹೋಗಿಲ್ಲ. ಪುಣ್ಯಾತ್ಗೀತೆಗೆ ಇನ್ನೂ ಇಸ್ಕೊಂಡು ಹೋಗೋ ಮನಸ್ಸೇ ಇಲ್ಲ ನೋಡಿ. ಇದು ವರ್ಕ್ ಮಾಡಿರೋ ಬ್ಲೌಸ್. ಇದು ನನಗಂತೂ ನಾಚಿಕೆ ಆಗುತ್ತೆ. ಅಯ್ಯಪ್ಪ ದೇವ್ರ, ಪೀಸ್ ತಂದು ವರ್ಕ್ ಮಾಡಿಸಿರುವಂಥ ಬ್ಲೌಸ್ ಇದು. ಓಕೆನಾ? ಇದು ಬ್ಲೌಸ್ ಪೀಸ್ ತಂದು ವರ್ಕ್ ಮಾಡಿ ಗ್ರ್ಯಾಂಡಾಗೇ ಬೇಕು ಅಂತ 4 ಅಂದರೆ ಇದರ ಕಸ್ಟಮರ್ ಇವರು ನೋಡಿ. ಈ ಥರ ಪ್ಲೇನ್ ಬ್ಲೌಸ್ ಎಲ್ಲ ಹೊಲ್ಸ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಇದು ಈಸ್ಕೊಂಡು ಹೋಗೋಕೆ ಅವ್ರಿಗೆ ಮನಸ್ಸೇ ಇಲ್ಲ. ಆಗಲ್ಲ ಅಂದಮೇಲೆ ಏನಕ್ಕೆ ಹೊಲ್ಸ? ಹಿಂಗೆ 3 ವರ್ಷ ಬಿಟ್ಟರೆ ನಾವು ಬಂಡವಾಳ ಹಾಕಿ ಇದಕ್ಕೆ ಲೈನಿಂಗ್ ಹಾಕಿ ಸ್ಟಿಚ್ ಮಾಡಿ ಏನು ಪ್ರಯೋಜನ ಹೇಳಿ? ಈ ಥರದ ಕಸ್ಟಮರ್ಸ್ ಇದ್ದಾರಾ ನಿಮಗೆ? ಕಮೆಂಟ್ ಮಾಡಿ. ಯಾರಾದರೂ ಟೈಲರ್ಸ್ಗೆ ಈ ಥರ ವರ್ಷಾನ್ಗಟ್ಲೆ ಬಿಟ್ಬಿಟ್ಟು ಈಸ್ಕೊಂಡು ಹೋಗ್ದೇ ಬಂದು ಮಾತಾಡ್ಕೊಂಡೆ ಚೆನ್ನಾಗಿರ್ತಾರೆ, ಬಟ್ಟೆ ಮಾತ್ರ ತಗೊಂಡೋಗಲ್ಲ. ನಿಮಗೂ ಆ ಥರ ಕಸ್ಟಮರ್ಸ್ ಇದ್ರೆ ಅಂದರೆ ಕಮೆಂಟ್ ಮಾಡಿ, ನೋಡೋಣ ಯಾರ್ಯಾರಿಗಿದ್ದಾರೆ ಇಲ್ಲ ಅಂತ. ಇಲ್ಲ ನಮಗೆ ಮಾತ್ರ ಹಂಗಿರ್ತಾರ, ಇಲ್ಲ ಬೇರೆ ಟೈಲರ್ಸ್ಗಳಿಗೂ ಇರ್ತಾರ, ನೋಡಬೇಕು. ಹಂಗೆ ಇದನ್ನು ಈ ಥರ ರೆಡಿ ಮಾಡಿಸ್ಬಿಟ್ಟು ಈಸ್ಕೊಂಡೇ ಹೋಗಿಲ್ಲ, ಬೇಜಾರಾಗುತ್ತೆ. ಹೆಚ್ಚು ಕಮ್ಮಿ ನಾನು ಮಿಷಿನ್ ತಗೊಂಡೋದು ಹೊಸದ್ರಲ್ಲಿ ಇದನ್ನು ರೆಡಿ ಮಾಡಿಸ್ಕೊಂಡಿದ್ದು ಗ್ರ್ಯಾಂಡಾಗಿ ಬೇಕು ಅಂದ್ಬಿಟ್ಟು. ನೋಡಿದ್ರೆ 4-5 ವರ್ಷ ಆಗೋಯ್ತು. ಹೆಚ್ಚು ಕಮ್ಮಿ 5 ವರ್ಷ ಹತ್ತಿರ ಬಂತು, ಈಸ್ಕೊಂಡೇ ಹೋಗಿಲ್ಲ. ಏನು ಮಾಡೋದು? ಈ ಥರ ಬಂದಿದೆ. ಒಂಥರ ಪಾಟ್ ನೆಕ್ ಇದು ತುಂಬ ಚೆನ್ನಾಗಿ ಬಂದಿದೆ. ಇನ್ನೂ ಸಣ್ಣ ಬುಟ್ಟೀಸ್ ಎಲ್ಲ ಕೊಡಬೇಕು.
ಇನ್ನೂ ಇಲ್ಲೊಂದು ಹೂವು ಕೂರಿಸ್ಬೇಕು ಇನ್ನು ಮಧ್ಯ. ಮತ್ತು ಈ ಕಡೆ ಎಲ್ಲ ಒಂದೊಂದು ಸಣ್ಣ ಸಣ್ಣ ಬುಟ್ಟೀಸ್ ಹಾಕಬೇಕು. ನೋಡೋಣ ಅದು ಹೆಂಗೆ ಹಾಕಬೇಕು, ಮೆಜರ್ಮೆಂಟ್ ತೊಗೊಂಡು ಹಾಕ್ಬೇಕು. ಅದು ಸುಮ್ಮನೆ ಹಾಕೋದಕ್ಕಾಗೋದಿಲ್ಲ, ಅದಕ್ಕೋಸ್ಕರ ಅದು ನೋಡ್ಕೊಂಡು ಹಾಕ್ತೀನಿ. ಇವಾಗ ಸದ್ಯಕ್ಕೆ ಇದು ನೆಕ್ ಆಗಿದೆ, ಇನ್ನು ಫ್ರಂಟ್ ಹಾಕಿ ಸ್ಲೀವ್ಸ್ ಹಾಕಬೇಕು. ನಾಳೆಗೆ ಆಗುತ್ತೆ. ನಾಳೆಗೆ ರೆಡಿ ಮಾಡಿ ನಾಳಿದ್ದು ನಾಳಿದ್ದು ಅಂದರೆ ಇನ್ನೂ ಒಂದು ಬ್ಲೌಸ್ ಇದೆ, 2 ಸ್ಟಿಚ್ ಮಾಡಿ ಮಾಡಬೇಕಾಗುತ್ತೆ. ಹಾಗಾಗಿ ನಾನು ಒಟ್ಟಿಗೆ ಕಟಿಂಗ್ ಮಾಡಿ ಇಟ್ಕೋತೀನಿ ಲೈನಿಂಗ್ ತಂದು, ಆಮೇಲೆ ವರ್ಕ್ ಆದಮೇಲೆ ಸ್ಟಿಚ್ ಮಾಡಿದ್ರೆ ಆಗುತ್ತೆ. ಒಟ್ಟಿನಲ್ಲಿ ಚೆನ್ನಾಗಿ ಬಂದಿದೆ ಡಿಸೈನ್ ಅಂತೂ. ನೋಡೋಣ ಸ್ಟಿಚಿಂಗ್ ಆದಮೇಲೆ ತೋರಿಸ್ತೀನಿ ನಿಮಗೆ, ಓಕೆನಾ. ಯಾವ ರೀತಿ ಬಂದಿದೆ, ಒಂಥರ ಬಳ್ಳಿ ಥರ ತುಂಬ ಚೆನ್ನಾಗಿದೆ, ಓಕೆನಾ. ಆದರೆ ಅವರೆಲ್ಲ ಬೀಡ್ಸ್ ಎಲ್ಲ ಬೇಡ ಅಂತ ಹೇಳಿದ್ದಾರೆ, ಬರೀ ವರ್ಕ್ ಸಾಕು, ಬೀಡ್ಸ್ ಎಲ್ಲ ಇಟ್ಬೇಡಿ, ಚೆನ್ನಾಗಿರಲ್ಲ ಅಂತ. ನೋಡೋಣ ಸ್ಲೀವ್ಸ್ ಗ್ರ್ಯಾಂಡ್ ಆಗಿದೆ, ಸೂಪರಾಗಿದೆ. ನೋಡೋಣ ಅದು ಹಾಕಿದ್ಮೇಲೆ ತೋರಿಸ್ತೀನಿ ನಿಮಗೆ. ಮತ್ತು ಇವಾಗ ಇದನ್ನು ಸ್ಟಿಚಿಂಗ್ ಮಾಡೋಣ. ಇನ್ನೂ ಒಂದೆರಡು ಬ್ಲೌಸ್ ಡಿಸೈನ್ ಬ್ಲೌಸ್ ಕಟಿಂಗ್ ಮಾಡಬೇಕು. ಅದು ವೀಡಿಯೋ ಬೇರೆ ಮಾಡ್ಕೋಬೇಕು, ಯಾಕಂದರೆ ಡಿಸೈನ್ ಬ್ಲೌಸ್ ಅಲ್ವಾ, ಅದಕ್ಕೋಸ್ಕರ ಅದು ಡಿಸೈನ್ ಮಾಡ್ಕೋತೀನಿ. ಇವಾಗ ಸದ್ಯಕ್ಕೆ ಒಂದಷ್ಟು ಸ್ಟಿಚಿಂಗ್ ಮಾಡೋಣ. ಇದು ಬಂದ್ಬಿಟ್ಟು 44 ಸೈಜ್, ಓಕೆನಾ. 44 ಸೈಜಿನ ಎದೆ ಸುತ್ತಳತೆ ಬ್ಲೌಸು ಸ್ಟಿಚಿಂಗ್ ಮಾಡೋಣ. ಬನ್ನಿ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಇನ್ನು ನೆಕ್ಸ್ಟು ಇದು ಸ್ವಲ್ಪ ಏನೋ ಒಲೆ ಕೊಟ್ಟಿದ್ದಾಳೆ, ಹೊಲಿಬೇಕು. ಮತ್ತು ಇದೊಂದು ಬ್ಲೌಸ್ ರೆಡಿ ಮಾಡ್ತೀನಿ. ಇವಾಗ ರೆಡಿ ಮಾಡಿಬಿಟ್ಟು ನಾಳೆ ಅದೇ ಅಮೌಂಟ್ ಇಸ್ಕೊಂಡೇ ಕೊಡ್ತೀನಿ ಅವ್ರಿಗೆ. ಈ ಥರದ ಕಸ್ಟಮರ್ಸ್ ಎಲ್ಲ ಇರ್ತಾರೆ, ಏನೋ ಮಾಡೋಕ್ಕಲ್ಲ, ತಲೆ ಕೆಟ್ಟೋಗುತ್ತೆ ಒಂದೊಂದ್ಸಲ. ನಾವೇನೇನೋ ಅಂದ್ಕೊಂಡಿರ್ತೀವಿ, ಆದರೆ ಅಷ್ಟು ತಲೆನೋವು ಕೊಟ್ಬಿಡ್ತಾರೆ ಈ ಕಸ್ಟಮರ್ಸು. ಅದು ಈ ಥರ ಕಸ್ಟಮರ್ಸ್ ಅಂತೂ ಬೇಡಪ್ಪ, ಯಾಕೆಂದರೆ ದುಡ್ಡು ಕೊಡಲ್ಲ, ಬಟ್ಟೆಗಳು ಇಸ್ಕೊಂಡು ಹೋಗ್ಬಿಟ್ರೆ ಅವ್ರ ಹತ್ರ ದುಡ್ಡು ಇಸ್ಕೊಳ್ಳೋದಂತೂ ತುಂಬಾ ಕಷ್ಟ. ಅಷ್ಟು ಟಾರ್ಚರ್ ಆಗಿಬಿಡುತ್ತೆ. ನಾನಂತೂ ತುಂಬ ಲಾಸ್ ಮಾಡ್ಕೊಂಡಿದ್ದೀನಿ. ಆದರೆ ಈಗ ಬುದ್ಧಿ ಕಲ್ತಿದ್ದೀನಿ. ಈಗ ನಾನು ದುಡ್ಡು ಕೊಡೋವರೆಗೂ ಕೊಡಲ್ಲ. ಅವ್ರು ಏನೇ ಅಂದ್ರೂ ಹೊಲ್ದಿದ್ರೂ ಇಟ್ಕೋತೀನಿ, ಕೈಯಿಂದನೂ ಕಿತ್ಕೊಂಡ್ಬಿಡ್ತೀನಿ, ಕೊಡೋಕ್ಕೋಗಲ್ಲ. ಯಾಕೆಂದರೆ ನಾವು ಮಾಡೋದೇ ಅದಕ್ಕೋಸ್ಕರ. ನಾವು ಕಷ್ಟಪಟ್ಟು ಅದಕ್ಕೆ ಲೈನಿಂಗ್ ತಂದು ಐರನ್ ಮಾಡಿ, ಕಟಿಂಗ್ ಮಾಡಿ, ಸ್ಟಿಚಿಂಗ್ ಮಾಡಿ ಎಷ್ಟು ಕೆಲಸ ಮಾಡಿರ್ತೀವಿ, ನಮ್ಮ ಮನೆ ಕೆಲಸಗಳ ಜೊತೆಗೆ ಮಾಡಿ ಶ್ರಮ ಹಾಕಿರ್ತೀವಿ. ಆ ಶ್ರಮಕ್ಕೆ ಬೆಲೆನೇ ಕೊಡಲ್ಲ ಅಂತಾರೆ ಅವರು. ಇವಾಗ ಬೇರೆ ಕಡೆ ಹೋದ್ರೆ ಹಂಗೆ ಕೊಡ್ತಾರಾ? ಕೊಡೋದು. ನಾವು ಸ್ವಲ್ಪ ಏನು ಅಂದರೆ ಅಯ್ಯೋ ಅನ್ನೋದು ಜಾಸ್ತಿ. ಅವ್ರೇನಾದರೂ ಆಂಟಿ ಸ್ವಲ್ಪ ಪ್ರಾಬ್ಲಮ್ ಇದೆ ಆ ಥರ ಹೇಳ್ಕೊಂಬಿಟ್ರೆ ಹೋಗ್ಲಿ ಬಿಡಮ್ಮ ಆಮೇಲೆ ಕೊಡೋಗು ಅಂತ ಅಂದ್ಬಿಡ್ತೀವಿ. ಆದರೆ ಎಲ್ಲರೂ ಹಂಗೆ ಅನ್ನಲ್ಲ ಅಲ್ವಾ, ನಮ್ಮ ಪ್ರಾಬ್ಲಮ್ ನಮಗೂ ಇರುತ್ತಲ್ವ. ಆ ಥರ ಅರ್ಥ ಮಾಡ್ಕೊಳ್ಳಲ್ಲ ಜನ. ಇವಾಗ ನಮ್ಗೆ ಈ ಟೈಮ್ ಕೊಟ್ಟಿದ್ದಾರಲ್ಲ ಅಂತ ಅರ್ಥ ಮಾಡ್ಕೊಳ್ಳೋರೆ ಕಡಿಮೆ. ಇವರೇ ಅಂತಲ್ಲ, ತುಂಬ ಜನ ಹಂಗೆ ಇದಾರಲ್ಲ, ಅವರೆಲ್ಲ ನಮ್ಮ ಲೋ ಕ್ಲಾಸಲ್ಲಿ ನೋಡ್ತಾರೆ. ಅದೊಂದು ತುಂಬ ಬೇಜಾರಾಗುತ್ತೆ. ಇರಲಿ ಬಿಡಿ, ನಾವು ಒಂದಿನ ಹೈ ಕ್ಲಾಸಿಗೆ ಬರೋಣ ಅಲ್ವಾ. ದೇವ್ರದೇ ಇದ್ದರೆ ಒಂದಲ್ಲ ಒಂದು ದಿವಸ ನಾವು ಹೈ ಕ್ಲಾಸಿಗೆ ಬರ್ತೀವಿ, ಓಕೆನಾ. ಹಂಗಾಗಿ ಇವತ್ತು ಇದು ಸ್ಟಿಚ್ ಮಾಡಬೇಕು. ಇದೇ ಸ್ಟಿಚ್ ಮಾಡಿಬಿಟ್ಟು ಇದು ಏನೋ ಸ್ವಲ್ಪ ಸ್ಟಿಚ್ ಮಾಡೋಕ್ಕೆ ಹೇಳಿದ್ದಾಳೆ ನಮ್ಮ ಹುಡುಗಿ. ಎಲ್ಲ ಚೆನ್ನಾಗಿದೆ, ಇದೊಂದು ಸೂರು ಎಳೆ ಬಿಟ್ಕೊಂಡಿರೋದೆ ಅಂತ ಸ್ಟಿಚ್ ಮಾಡಿಕೊಡು ಅಂತ ಹೇಳಿದ್ದಾಳೆ. ಈಜ್ಕೋತಾ ಇದೆ ಅಂತ ಸ್ಟಿಚ್ ಮಾಡಬೇಕು. ಅದೇನು ಹೇಳಿದ್ನಲ್ಲ, ಅವಳಿಗೊಂದು ಇನ್ನೊಂದು ನಂದೊಂದು ಹೊಲ್ಕೊಂಡಲ್ಲ, ಅದೊಂದು ಫ್ರಾಕ್ ಹೊಲಿತೀನಿ ಅಂತ. ಅದು ಟೈಮ್ ಇಲ್ಲ ಹೊಲಿಯೋಕ್ಕೆ, ಹಂಗಾಗಿ ಸ್ವಲ್ಪ ಟೈಮ್ ಆಗುತ್ತೆ. ನೋಡೋಣ, ನೆಕ್ಸ್ಟ್ ಟೈಮ್ ಹೊಲ್ಕೊಳ್ತೀನಿ. ಒಟ್ಟಿನಲ್ಲಿ ವೀಡಿಯೋ ಹಾಕ್ತೀನಿ, ಯಾರು ಮಿಸ್ ಮಾಡಿದೆ ನೋಡಿ. ಕಟ್ಟಿಂಗು ಸ್ಟಿಚಿಂಗ್ ವೀಡಿಯೋಗಳಂತೂ ಮಿಸ್ ಮಾಡದೆ ಹಾಕ್ತೀನಿ. ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಸ್ಲೋ ಆಗ್ತಾಯಿದೆ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ನೆನ್ನೆ ಸಂಡೇ ಇರೋದ್ರಿಂದ ಎಲ್ಲ ಮನೆ ಕ್ಲೀನ್ ಮಾಡೋದೇ ಆಯಿತು, ಹಾಗಾಗಿ ಈ ಕಡೆ ಗಮನ ಕೊಡೋಕ್ಕಾಗಲಿಲ್ಲ. ಬೆಳಗ್ಗೆಲ್ಲ ಸ್ವಲ್ಪ ಅಲ್ಲಿ ಇಲ್ಲಿ ಹೋಗಿದ್ದಾಯಿತು, ಹಾಗಾಗಿ ಅಲ್ಲೂ ಇದಾಯಿತು. ಈಗ ಸ್ವಲ್ಪ ವರ್ಕ್ ಹಾಕಿದ್ದೀನಿ, ನಾಳೆಗೆ ಅದು ಫುಲ್ಲು ಒಟ್ಟಲ್ಲಿ ಈ ವಾರದಲ್ಲಿ ಕೊಡಬೇಕು. ಅವರು ಶನಿವಾರ ಭಾನುವಾರದಲ್ಲಿ ಕೊಡಿ ಅಂತ ಹೇಳಿದ್ದಾರೆ. ವರ್ಕ್ ಹಾಕ್ಬಿಟ್ರೆ ಸ್ಟಿಚಿಂಗ್ ಏನು ಲೇಟ್ ಆಗೋಲ್ಲ, ವರ್ಕ್ ಆಗಿಬಿಡ್ಬೇಕು, ಫುಲ್ಲು ಫಿನಿಶಿಂಗ್ ಮುಗಿಸ್ಕೊಂಬಿಟ್ರೆ ಆಮೇಲೆ ಬೇಕಾದರೆ ಏನಾದರೂ ಮಾಡೋದ ಅಂತ ಅಂದ್ಕೊಂಡಿದ್ದೀನಿ. ನೋಡೋದ ಅಲ್ವಾ. ಇವಾಗ ಇದೊಂದು ಸ್ಟಿಚಿಂಗ್ ಮಾಡಿ ಇಟ್ಬಿಡ್ತೀನಿ, ನಾಳೆಗೆ ಅವರು ಈಸ್ಕೊಳ್ಳಿ ಒಟ್ಟಿಗೆ ಅಲ್ವಾ. ಆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ಈ ಥರ ಕಸ್ಟಮರ್ಸ್ ಇದ್ರೆ ಅದಕ್ಕೆ ಕಮೆಂಟ್ ಮಾಡಿ. ನನಗಂತೂ ಒಂದ್ಸಲ ತುಂಬ ಬೇಜಾರಾಗುತ್ತೆ ಈ ಥರ ಕಸ್ಟಮರ್ಸ್ ನೋಡಿ. ಆದರೆ ಒಳ್ಳೆ ಕಸ್ಟಮರ್ಸು ಇದ್ದಾರೆ ನನಗೆ. ನಾನು ಯಾವಾಗ ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡ್ತಿಂದನೂ ಹೊಲಿತಾ ಇರೋ ಕಸ್ಟಮರ್ಸು ಇದ್ದಾರೆ, ತುಂಬ ಜನ ಇದ್ದಾರೆ. ಈಗಲೂ ನಮ್ಮ ಹತ್ರ ಬಟ್ಟೆಗಳು ತಂದರೆ ತಗೊಂಡು ರೆಗ್ಯುಲರಾಗಿ ಕಟ್ಕೊಂಡು ಹೋಗೋರು ಇದ್ದಾರೆ. ಆದರೆ ನನಗೆ ಇಬ್ಬರಿಗೆಲ್ಲ ತಂದು ಮತ್ತೆ ಇನ್ನೊಬ್ರಿಗೆ ತೋರ್ಸೋಕೆ ಹೋದರೆ ಇನ್ನೂ ವೆರೈಟಿಗಳು ಕೇಳ್ತಾರೆ. ಆಮೇಲೆ ಮತ್ತೆ ಓಡಾಡೋಕ್ಕೆ ಕಷ್ಟ ಆಗ್ತೈತೆ ನನಗೆ, ಯಾಕೆಂದರೆ ಮನೆ ಕೆಲಸಗಳೆಲ್ಲ ಮೇಂಟೈನ್ ಮಾಡ್ಕೊಂಡು ಸಿಟಿಗೆ ಹೋದರೆ ಒಂದೊಂದು ದಿನಕ್ಕೂ ಒಂದು ದಿನ ಕೆಲಸ ಹೋಗ್ಬಿಡುತ್ತೆ. ಮತ್ತು ಅದ್ರಲ್ಲಿ ಲಾಭ ಜಾಸ್ತಿ ತೆಗಿಯೋಕ್ಕಾಗಲ್ಲ, ಮತ್ತು ಬಂಡವಾಳ ಜಾಸ್ತಿ ಹಾಕಬೇಕು. ಅದಕ್ಕೋಸ್ಕರ ಬೇಡ ಅಂತ ಅದನ್ನು ಸ್ಟಾಪ್ ಮಾಡಿದ್ದೀನಿ. ಇಲ್ಲ ಹೋಗಿ ಮಾಡೋದಕ್ಕೇನು ಇಲ್ಲ, ಆದರೆ ಬಂಡವಾಳ ಜಾಸ್ತಿ ಸುರಿಬೇಕಾಗುತ್ತೆ. ಆಮೇಲೆ ಇಲ್ಲಿ ಸ್ವಲ್ಪ ಇವಾಗ ಆನ್ಲೈನ್ ಬಂದಿರೋದ್ರಿಂದ ಸ್ವಲ್ಪ ಕಡಿಮೆನೇ ಬಿಸ್ನೆಸ್ ಅದೆಲ್ಲ. ಇವಾಗ ಆನ್ಲೈನಲ್ಲೆಲ್ಲ ಪರ್ಚೇಸ್ ಮಾಡ್ತಾರಲ್ವ, ಹಂಗಾಗಿ ಕಡಿಮೆ ಇದೆ. ಹಂಗಾಗಿ ಆಗಿತ್ತು ಈ ಥರದ್ದು ಇವಾಗ ಸ್ವಲ್ಪ ಸ್ಟಿಚಿಂಗ್ ಮಾಡಿ ಅದನ್ನು ರೆಡಿ ಮಾಡಿದ್ರೆ ಆಯಿತು. ಇವತ್ತಿಂದ ಇಷ್ಟು ಆಯಿತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.